ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ವಹತಗುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ವರಂ ಸರ್ವಜೈವ ಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿತಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ ವಾಣಿತೆ ಕರಪಣ್ಯಂ ವಚರಣಂ ಪ್ರತಿ ಸರ್ವದಾ ಮಧ್ವಾಕ್ಯಸರಣಿ ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ಸುಳಾದಿ ದಾಸರು ಅಂತ ಪ್ರಖ್ಯಾತರಾಗಿರುವಂತಹ ವಿಜಯದಾಸರು ತಾರತಮ್ಯ ಸುಳಾದಿಯನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ನಿನ್ನೆ ದಿವಸ ಮೊದಲನೇ ಕಕ್ಷೆಯಲ್ಲಿ ಬರುವಂತಹ ಸರ್ವೋತ್ತಮನಾಗಿರುವಂತಹ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸಿದ್ದಾರೆ. ಇನ್ನು ಎರಡನೇ ಪದ್ಯದಲ್ಲಿ ಹೇಳ್ತಾರೆ, ಭಗವಂತನ ನಂತರ ಎರಡನೇ ಸ್ಥಾನ ಇಂದಿರೆ ತರುವಾಯ ವಿಧಿಯು ಮಾರುತರು 1 ಕೋಟಿ ಗುಣದಿಂದ ಕಡಿಮೆ, ಅವರಿಂದಲವರ ಸ್ತ್ರೀಯರು 100 ಗುಣದಿಂದಲೇ ಅಧಮರು ಎಂದು ತಿಳಿದವಲ್ಲಿಂದ ಗರುಡ ಶೇಷ ಇಂದು ಧರರಿವರು ಮೂವರು ಎಂದು 10 ಗುಣ ಕಡಿಮೆಯೆಂದೆಣಿಸಿ ಸುರದೊಂದರೊಳಗೆ ಮಿತ್ರವಿಂದಾದಿಗಳುಂಡು. ಇಂದಿರಾಪತಿ ವಿಷ್ಣು ವಿಜಯ ವಿಠ್ಠಲನಾರು ಮಂದಿ ಸ್ತ್ರೀಯರು ಎಂದು ವಂದಿಸುವುದು ಬಿಡದೆ. ಬಹಳ ಸುಂದರವಾಗಿ ಮತ್ತು ಶಾಸ್ತ್ರ ಪ್ರಮೇಯಗಳಿಂದ ಕೂಡಿರುವಂಥದ್ದು ಈ ತಾರತಮ್ಯ ಸುಳಾದಿ. ಎರಡನೆಯ ಸ್ಥಾನ ಲಕ್ಷ್ಮೀದೇವಿಗೆ ಹೇಳ್ತಾ ಇದೆ ಶಾಸ್ತ್ರ. ಅದನ್ನ ವಿಜಯದಾಸರು ತಿಳಿಸ್ತಾರೆ. ಇಂದಿರೆಯು ತರುವಾಯ, ಭಗವಂತನ ನಂತರ ನಿತ್ಯ ಮುಕ್ತಳಾಗಿರುವಂಥವಳು, ಭಗವಂತನ ಆಜ್ಞೆಯಿಂದ ಎಲ್ಲವನ್ನ ಮಾಡುವಂಥವಳು ಆ ಲಕ್ಷ್ಮೀದೇವಿ ಎರಡನೇ ಸ್ಥಾನದಲ್ಲಿದ್ದಾಳೆ. ದ್ವಿತೀಯ ಕಕ್ಷದಲ್ಲಿ ಬರ್ತಾಳೆ. ಇನ್ನು ಮೂರನೇದಾಗಿ ಲಕ್ಷ್ಮೀದೇವಿಯ ನಂತರ ವಿಧಿಯು ಮಾರುತರು. ವಿಧಿ ಅಂದ್ರೆ ಬ್ರಹ್ಮದೇವರು. ನಮ್ಮ ವಿಧಿಯನ್ನ ಬರೆದವರು ಬ್ರಹ್ಮದೇವರು. ಹಾಗಾಗಿ ಆ ವಿಧಿಯಾಗಿರುವಂತಹ ಬ್ರಹ್ಮದೇವರು ಮತ್ತು ವಾಯುದೇವರು ಲಕ್ಷ್ಮೀದೇವಿಯ ನಂತರ ಬರ್ತಾ ಇದ್ದಾರೆ. ಎಷ್ಟು ಗುಣ ಕಡಿಮೆ ಹೇಳಿದ್ರು ವಿಜಯದಾಸರು. ಇವಳಿಂದ 1 ಕೋಟಿ ಗುಣ ಕಡಿಮೆ ನ್ಯೂನರಾಗಿರುವಂಥವ್ರು. ಅಂದ್ರೆ ಲಕ್ಷ್ಮೀದೇವಿ ಎಷ್ಟು ಎತ್ತರದಲ್ಲಿದ್ದಾಳೆ ಅಂತ ತಿಳ್ಕೊಳ್ಬೇಕು. ಅವರಿಂದ ಮತ್ತ 100 ಗುಣ ಕಡಿಮೆ ಬ್ರಹ್ಮವಾಯು ಪತ್ನಿಯರಾಗಿರುವಂತಹ ಭಾರತಿ ಮತ್ತು ಸರಸ್ವತೀ ದೇವಿಯರು. ಅಲ್ಲಿಂದ ಮತ್ತೆ ಗರುಡ ಶೇಷ ರುದ್ರರು ಸಮಾನರಾಗಿರುವಂಥವರು. ವಾಣಿ ಭಾರತಿಗೆ 100 ಗುಣದಿಂದ ಅಧಮರಾಗಿರುವಂಥವ್ರು. ಇವರ ನಂತರ ನೀಲ, ಕಾಳಿ, ಭದ್ರ, ಲಕ್ಷಣ, ಮಿತ್ರವಿಂದ ಅನ್ನುವಂತಹ ದೇವಿಯರಿದ್ದಾರಲ್ಲ, ಷಣ್ಮಹಿಷಿಯರು ಅಂತ ಇವರು ಪ್ರಖ್ಯಾತರಾಗಿರುವಂಥವರು. ಇವರು ಗರುಡ ಶೇಷಾದಿಗಳಿಗಿಂತ 5 ಗುಣ ಕಡಿಮೆ ಉಳ್ಳಂಥವರು. ಈ ಕೃಷ್ಣನ ಮಡದಿಯರು. ಇವರನ್ನ ನಾನು ನಮಸ್ಕಾರ ಮಾಡ್ತೀನಿ ಅಂತಾರೆ ವಿಜಯದಾಸರು. ಅಂದ್ರೆ ತಾರತಮ್ಯ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಇವರಲ್ಲಿ ಜಾಂಬವತಿಯಲ್ಲಿ ರಮಾವೇಶ ಪ್ರಯುಕ್ತ ಕಿಂಚಿತ್ ಅಧಿಕಳಾಗಿರುವಂಥವಳು ಅಂತಲೂ ಹೇಳ್ತಾರೆ ಬಹಳ ಸುಂದರವಾಗಿ. ಅಂದ್ರೆ ನೋಡಿ, ತಾರತಮ್ಯದಲ್ಲಿ ಲಕ್ಷ್ಮೀದೇವಿ ಎರಡನೇ ಸ್ಥಾನ, ಮೂರನೇ ಸ್ಥಾನದಲ್ಲಿ ಬ್ರಹ್ಮವಾಯುದೇವರು, 4ನೇ ಸ್ಥಾನದಲ್ಲಿ ಗರುಡ ಶೇಷ ರುದ್ರರು, ಆಮೇಲೆ ಭಾರತೀ ಸರಸ್ವತಿ, ಆಮೇಲೆ ಗರುಡ ಶೇಷ ರುದ್ರರು, ಆಮೇಲೆ ಕಾಳಿ, ನೀಲ, ಭದ್ರ, ಲಕ್ಷಣ, ಮಿತ್ರವಿಂದ, ಜಾಂಬವತಿಯಲ್ಲಿ ವಿಶೇಷ ಸನ್ನಿಧಾನ ರಮಾದೇವಿರು ಅಂತ ಹೇಳ್ತಾರೆ. ಇನ್ನು 3ನೇ ಪದ್ಯದಲ್ಲಿ ಹೇಳ್ತಾರೆ, ಇವರದಾದ ಮೇಲೆ ಯಾರು ಬರ್ತಾರೆ? ಸುರಪಕಾಮರು ಸಮ ಸೌಪರ್ಣ್ಯಾದಿಯ ನೋಡೆ 2 ಗುಣಕ್ಕೆ ನ್ಯೂನವೆಂದು ತಿಳಿಯುವುದು. ತರುವಾಯ ಅಹಂಕಾರ ಪ್ರಾಣನೆಂಬುವನು
ತ್ವರದಿ ಈ 5 ಗುಣ ಕಡಿಮೆಯನ್ನಿ ಸ್ಥಿರಬಹುದು ಅನಿರುದ್ಧರತಿ ಸ್ವಯಂಭು ಮೌನವನು. ಗುರುದಕ್ಷ ಶಚಿ ಗಳಿವರಾರು ಮಂದಿ ಸಮಾನ ಮರುತ ಅಹಂಕಾರಿಗೆ 10 ಗುಣಕ್ಕೆ ನೀಚಾರೆನಿಬುದು ಪ್ರವಾಹ ಮರುತನೆಂಬುವನು. ವರ ಅನಿರುದ್ಧನಿಗಿಂತ 5 ಗುಣಕ ಅಧಮ ನೀ ಪರಿವಿತು ಯಮ ಮಾನವಿ ಚಂದ್ರ ಸೂರ್ಯರು ಸಮ. ಸರಿಪ್ರವಾಹನಿಗಿಂತ 2 ಗುಣಕ್ಕೆ ನೀಚ ವರುಣ ದೇವರು ಧರ್ಮಾದಿಗಳ ದಶೆಗಿಂತಲೇ. ಅರೆ 1 ಗುಣ ಕಡಿಮೆ ಚೆನ್ನಾಗಿ ತಿಳಿಯುವುದು ಸುರಮನಿ ನಾರದನು ಅಪಂಗೆ ಎಣಿಸಲು. ತರುವಾಯ ಇದರಂತೆ ಎಣಿಸುವುದು ಜ್ಞಾನಿಗಳು. ಉರರಾದಿ ವಿಜಯ ವಿಠಲನ್ನ ದಯದಿಂದ ವಿಸ್ತರಿಸುವೆನು ಕಾಮ ಇಂದ್ರಗೆ ಸ್ವಲ್ಪ ನೀಚ. ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ತಿಳಿಸ್ತಾರೆ. ತಾರತಮ್ಯ ಭಾವ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಒಂದೊಂದೇ ನೋಡೋಣ ಯಾರಾದ್ಮೇಲೆ ಯಾರು ಅಂತ. ನಿತ್ಯದಲ್ಲಿ ಕಕ್ಷಾ ತಾರತಮ್ಯವನ್ನ ಪಠನ ಪಾರಾಯಣವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಈ ಒಂದು ತಾರತಮ್ಯ ಸುಳಾದಿಯನ್ನ ಹೇಳಿಬಿಟ್ರೆ ಕಕ್ಷಾ ತಾರತಮ್ಯ ಎಲ್ಲ ಬಂದ್ಬಿಡ್ತದೆ. ನೋಡಿ ಈಗ ಹೇಳ್ತಾರೆ, ಸುರಪಕಾಮರು ಸಮ. ಇಂದ್ರ ಮತ್ತು ಕಾಮ ಇವರಿಬ್ಬರು ಸಮಾನರಾಗಿದ್ದಾರೆ. ಸೌಪರ್ಣ್ಯಾದಿಗಳಿಗಿಂತ 10 ಗುಣ ನ್ಯೂನರಾಗಿರುವಂಥವ್ರು. ಎಷ್ಟನ್ನಾಗಿ ಹೇಳ್ತಾರೆ ನೋಡಿ. ಅದಾದ ಮೇಲೆ ಮನ್ಮಥ ಏನಿದ್ದಾನಲ್ಲ ಅವನು ಪದವಿ ಪ್ರಯುಕ್ತ ಸ್ವಲ್ಪ ಅವರನಾಗಿರುವಂಥವನು. ತರುವಾಯ ಅಹಂಕಾರಿಕ ಪ್ರಾಣ. ಇವ್ರದಾದ್ಮೇಲೆ ಯಾರು ಬರ್ತಾರೆ? ಅಹಂಕಾರಿಕ ಪ್ರಾಣ ಇಂದ್ರಕಾಮರಿಗಿಂತ 10 ಗುಣ ಕಡಿಮೆ ಇರುವಂಥವು. ಕಾಮಪುತ್ರ ಅನಿರುದ್ಧ, ಸ್ವಯಂಭುಮನು, ಗುರು ದಕ್ಷ ಶಚೀದೇವಿ ಅಂದ್ರೆ ಇಂದ್ರದೇವರ ಹೆಂಡತಿ, ರತಿ ಮನ್ಮಥನ ಹೆಂಡತಿ, ಇವರು ಸಮಾನ ಹಾಗೂ ಅಹಂಕಾರಿಕ ಪ್ರಾಣನಿಗಿಂತ 10 ಗುಣ ನ್ಯೂನರಾಗಿರುವಂಥವ್ರು. ಆಮೇಲೆ ಪ್ರವಾಹ ಮಾರುತನು ಅನಿರುದ್ಧಾದಿಗಳಿಗಿಂತ 5 ಗುಣಕ್ಕೆ ಅಧಮ. ಯಮ ಮಾನವಿ ಸೂರ್ಯ ಚಂದ್ರರು ಸಮಾನರಾಗಿದ್ದು ಪ್ರವಾಹವಾಯನಿಗಿಂತ ದ್ವಿಗುಣ 2 ಗುಣ ನ್ಯೂನರು ಕಡಿಮೆ ಇರುವಂಥವ್ರು. ವರುಣದೇವ ಧರ್ಮಾದಿಗಳಿಗಿಂತ ಪಾದಾರ್ಥ ಅಂದ್ರೆ 8ನೇ 3 ಗುಣ ಕಡಿಮೆ ಆಗಿರುವಂಥವ್ರು. ಇನ್ನು ಸುರಮುನಿ ನಾರದರು ವರುಣನಿಗಿಂತ ಅಪಂಗೆ ಎಣಿಸಲು ಅಂತ ಹೇಳ್ತಾರೆ. ಅಪ ಅಂದ್ರೆ ನೀರು. ಆ ನೀರಿನ ದೇವತೆಯಾಗಿರುವಂತಹ ವರುಣನಿಗಿಂತ ಪಾದಾರ್ಧ ಗುಣ ಕಡಿಮೆ, ಅರ್ಧ. ಕಾಮನು ಇಂದ್ರದೇವನಿಗೆ ಪದವಿ ಪ್ರಯುಕ್ತ ಸ್ವಲ್ಪ ಕಡಿಮೆ. ಅಂದ್ರೆ ನೋಡಿ, ಒಬ್ರಿಗಿಂತ ಒಬ್ರು ಎಲ್ಲೆಲ್ಲೆಲ್ಲೆಲ್ಲಿ ಬರ್ತಾರೆ ತಾರತಮ್ಯದಲ್ಲಿ. ಅದನ್ನ ಬಹಳ ಸುಂದರವಾಗಿ ವಿಜಯದಾಸರು ಶಾಸ್ತ್ರದಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನ ನಮಗೆ ಅಚ್ಚ ಕನ್ನಡದಲ್ಲಿ ಸುಲಭವಾಗಿ ತಿಳಿಸ್ತಾರೆ. ಕಾಮ ಇಂದ್ರಗೆ ಸ್ವಲ್ಪ ನೀಚ, ಸ್ವಲ್ಪ ಗುಣ ಕಡಿಮೆ ಅಂದ್ರು. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಸುಳಾದಿಯಲ್ಲಿ, ಋಷಿಪುಂಗವ ಭೃಗು ಅನಲ ಕುಲೇಂದ್ರನು ಪ್ರಸೂತಿ ಮೂವರು ವಿಷಮರಲ್ಲ. ರಸಾಧಿಪತಿಯ ನೋಡೆ ಪಾದಗುಣ ನ್ಯೂನರು ಉಸುರುವೆ ಕೌಶಿಕಾ ವಿಧಿಯ ಸುತರ. ವ್ಯಸರಾದ ಮರೀಚಿ ಅತ್ರಿ ಮುನೀಶಾಂಗಿರಸ ಪುಲಹ ಕ್ರತು ವಶಿಷ್ಠಾನು ರಂಗಿಜೆಸೆ ವೈವಸ್ವತ ಮನು ಇಂತೆಂಟುಂಟೋ 8 ಜನ. ಮಿಸುಕದ ಸಮಾನರು ನಿಜ ಬೃಹ್ವಾದಿಗಳು ಯಶೆಯಿಂದ ಸ್ವಲ್ಪ ನೀಚರು ಗುಣದಲ್ಲಿ ಮುಂದೆ. ಬಿಸಜ ಮಿತ್ರ ದಾರೆ ನಿರವೃತಿ ಪ್ರಾವಹಿ ಶ್ವಸನನ ಮಡದಿ ಸಹನಾರ್ವರು ಸಮಾನರು. ಋಷಿ ಮರಿಚ್ಚಾದಿಗಳಿಗೆ ಯೌಧಧಿಕ ಅಧಮರು ಶಶಿರನಾಮ ಶ್ರೀ ವಿಜಯ ವಿಠಲನ್ನ ವಿಷಜ ಪಾದಕ್ಕೆ ನಮಿಸುವ ಕುಶಲರೆನ್ನಿ. ಬಹಳ ಸುಂದರವಾಗಿ ಋಷಿಗಳ ತಾರತಮ್ಯವನ್ನು ತಿಳಿಸ್ತಾರೆ ಈ ಪದ್ಯದಲ್ಲಿ. ಯಾರಾದ್ಮೇಲೆ ಯಾರು ಅಂತ ಮೊದಲನೇದಾಗಿ ಹೇಳ್ತಾರೆ. ಋಷಿ ಪುಂಗವ ಭೃಗು ಅನಲ ಕುಲೇಂದ್ರನು. ಋಷಿ ಶ್ರೇಷ್ಠರಾಗಿರುವಂಥವರು ಭೃಗು ಋಷಿಗಳು. ಭಗವಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ ಗೀತೆಯಲ್ಲಿ, ಭೃಗು ಋಷಿಣಾಂ ಅಹಂ ಅಂತ. ಅಂದ್ರೆ ವಿಭೂತಿ ರೂಪವನ್ನ ಹೇಳಬೇಕಾದ್ರೆ ಭಗವಂತ ಹೇಳಿರುವಂತಹ ಮಾತು,
ಭೃಗು ಋಷಿಗಳಲ್ಲಿ ನನ್ನ ವಿಶೇಷ ಸನ್ನಿಧಾನ ವಿಭೂತಿ ರೂಪ ಇದೆ. ಅದಕ್ಕೆ ಮೊದಲನೇದ್ದಾಗೆ ತಗೊಂಡಿದ್ದಾರೆ. ಭೃಗು, ಅಗ್ನಿದೇವ, ಅಗ್ನಿ, ದಕ್ಷ ಇವರು ನಾರದರಿಗಿಂತ ಪಾದಾರ್ಧ ಗುಣ ಕಡಿಮೆ. ಮುಂದೆ ವಿಧಿಯ ಪುತ್ರರಾಗಿರುವಂತಹ ಅಂದ್ರೆ ಬ್ರಹ್ಮದೇವರ ಮಕ್ಕಳಾಗಿರುವಂತಹ ಸಪ್ತ ಋಷಿಗಳು ಮರೀಚಿ, ಅತ್ರಿ, ಅಂಗಿರ, ಪುಲಸ್ತ್ಯ, ಪುಲಹ, ಕ್ರತು, ವಶಿಷ್ಠರು, ವಿಶ್ವಾಮಿತ್ರ, ವೈವಸ್ವತ ಮನು ಅಜ್ಞಾನಿಗಳಿಗೆ 2 ಗುಣ ಅಧಮರಾಗಿರುವಂಥವ್ರು. ಆಮೇಲೆ ಮಿತ್ರನಾಮಕ ಸೂರ್ಯ, ಬಿಸಜ ಮಿತ್ರ ಅಂತ ಶಬ್ದ ಬಳಸಿದ್ದಾರೆ. ಕಮಲ ಅರಳೋದೇ ಸೂರ್ಯನಿಂದ. ಹಾಗಾಗಿ ಆ ಮಿತ್ರನಾಮಕ ಸೂರ್ಯ, ತಾರೆ, ನಿವೃತ್ತಿ, ಪ್ರಾವಹಿ ಇವರು ಸಮಾನರಾಗಿರುವಂಥವ್ರು. ಮರೀಚಾದಿಗಳಿಗಿಂತ ದ್ವಿಗುಣ ಅಧಮರು, 2 ಗುಣ ಮಾತ್ರ ಕಡಿಮೆ ಅಂತೆ. ಎಷ್ಟು ಸುಂದರವಾಗಿ ತಿಳಿಸ್ತಾರೆ ನೋಡಿ ಒಬ್ಬೊಬ್ಬರ ತಾರತಮ್ಯ ಎಲ್ಲಿದೆ ಅಂತ. ಇನ್ನು ಮುಂದೆ ಹೇಳ್ತಾರೆ, ವಿಮಲ ವಿಶ್ವಕ್ಸೇನ, ನಾಸತ್ಯ ಗಣಪತಿ, ಅಮಲ ಧನೇಶ್ವರ ಮರುತುಗಳು, ಅರ್ಯಮರು ರುದ್ರರು, ವಸು ವಿಶ್ವೇ ದೇವತೆಗಳು, ಅಮಮಗನ ಧರೆ ಪಿತರದ್ಯಾದಿಗಳು ಸರಿ ಸಮರೆಂದು ಗುಣಿಪುದು, ಇದರೋಳ್ ಉಕ್ತ ಕ್ರಮತಾರತಮ್ಯವು ನಮಿಸುವೆ ಚವನಾದಿ ಋಷಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಪೃಥುತ್ತಮ ಕಾರ್ತ್ಯವೀರ್ಯ ಶಶಿಬಿಂದ್ವಾದಿಗಳು ಸಾರ್ವಭೌಮರು ಸಮಾನರು, ಅಶ್ವಿನ್ಯಾದ್ಯರ ಕ್ರಮದಲ್ಲಿ ಇವರು ಕಿಂಚಿತ್ತು ಗುಣ ನ್ಯೂನರು, ಅಮರ ತಟನಿ ಪರ್ಜನ್ಯ ಸಂಜ್ಞಳು, ಹಿಮಕರಂಗನೆ ಶ್ಯಾಮಲೆ ವಿರಾಟಿಯರು, ಸಮರು ಗಣಪತಿಗಿಂತ ದ್ವಿಗುಣಹೀನರು, ಸುಮನಸರ ಮುಖನಂಗನೆ ಸ್ವಹಾದೇವಿ, ಶ್ಯಾಮಲಾದ್ಯರ ನೋಡಿ ಕಿಂಚಿತ್ ಗುಣ ಹೀನ, ಹಿಮಕರ ನಂದನ ಅಗ್ನಿರಾಣಿಗೆ ಹೀನ, ಶಮದ ಮೇ ಕುಶಾದೇವಿ ಬುಧರಿಗಿಂತಲಿ ಕಡಿಮೆ 2 ಗುಣ, ಶನಿ ಪುಷ್ಕರನೆಂಬೋ ಕರ್ಮದೇವತೆಗಳಿಗಿಂತ ಅಜಾನಜರು ಪ್ರಮೇಯದಲ್ಲಿ ತಿಳಿಯುವುದು, ಶತಗುಣಗ ಅಧಮರು, ಪ್ರಮೋದ ನಾಮ ವಿಜಯ ವಿಠಲನ್ನ ನಮಿಸಿ ಇವರ ಅನುಕ್ರಮ ಗುಣ ಅರಿವುದು. ವಿಜಯದಾಸರು ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ತಾರತಮ್ಯವನ್ನು ಹೇಳ್ತಾರೆ. ನಾರಾಯಣನಿಂದ ಹಿಡಿದು ತೃಣಪರ್ಯಂತರವಾಗಿ ಯಾರಾದ್ಮೇಲೆ ಯಾರು, ಎಷ್ಟು ಗುಣ ಅವರದ್ದು ಕಡಿಮೆ ಅದನ್ನು ತಿಳಿಸ್ತಾ ಇದ್ದಾರೆ. ವಿಮಲ ವಿಶ್ವಕ್ಸೇನ, ಬಹಳ ದೊಡ್ಡ ದೇವತೆ ವಿಶ್ವಕ್ಸೇನ, ಅವನು ಮತ್ತು ಅಶ್ವಿನಿ ದೇವತೆಗಳು, ಗಣಪತಿ, ಕುಬೇರ, ಧನೇಶ್ವರ ಅಂದ್ರೇನೋ ಕುಬೇರ, 49 ಮರುತುಗಳು, ಅಷ್ಟವಸುಗಳು, 12 ಆದಿತ್ಯರು, 11 ರುದ್ರರು ಮತ್ತು ವಿಶ್ವೇ ದೇವತೆಗಳು, ಒಟ್ಟು 85 ಜನ ಇವರು ಸಮಾನರಾಗಿದ್ದು, ಕಿಂಚಿತ್ ಗುಣ ನ್ಯೂನರು, ಇವರಿಗೆಲ್ಲ ನನ್ನ ನಮನಗಳು, ನಮಸ್ಕಾರ ಮಾಡ್ತೀನಿ ಅಂತಾರೆ ವಿಜಯದಾಸರು. ಇನ್ನು ಉಕ್ತ ದೇವತೆಗಳನ್ನ ಉಳಿದು ಶೇಷ ಚತಸ್ಥರು ಅಂತ ಇದ್ದಾರೆ. 11 ಮನುಗಳು, ಉಚತ್ಯ, ಚವನ ಅಂತಂತಹ ಋಷಿಗಳು, ಕರ್ಮಜ ದೇವತೆ ಎನಿಸಿರುವಂತಹ ಕಾರ್ತ್ಯ, ವೀರ್ಯಾರ್ಜುನೇ ಮೊದಲಾದ 100 ಮಂದಿ ಚಕ್ರವರ್ತಿಗಳು, ಅಶ್ವಿನ್ಯಾದಿಗಳಿಗಿಂತ ಕಿಂಚಿತ್ ನ್ಯೂನರು, ಸ್ವಲ್ಪ ಕಡಿಮೆ ಅಂತಾರೆ. ಇನ್ನು ಪರ್ಜನ್ಯನೆಂಬ ಹೆಸರಿನ ಸೂರ್ಯ, ಅಮರ ತಟಿನಿ ಅಂದ್ರೆ ದೇವಗಂಗೆಯಾಗಿರುವಂತಹ ಗಂಗಾದೇವಿ, ಆದಿತ್ಯ ಅನ್ನುವಂತಹ ಸೂರ್ಯ, ಶ್ಯಾಮಲೆ, ಚಂದ್ರಪತಿ ರೋಹಿಣಿ, ಹಿಮಕರನಂಗನಿ ಅಂತಾರೆ. ವಿರಾಟಾಭಿಮಾನಿ ಅನಿರುದ್ಧನ ಪತ್ನಿ ಉಷೆ, ಸಂಜ್ಞೆ ಇವರು ಕರ್ಮಜ ದೇವತೆಗಳಿಗಿಂತ ಕಿಂಚಿತ್ ನ್ಯೂನರು. ಸಂಜ್ಞೆ ಅಂದ್ರೆ ಸೂರ್ಯನ ಹೆಂಡತಿಯಾಗಿರುವಂಥವಳು. ಆಮೇಲೆ ಅಗ್ನಿಪತ್ನಿ ಸ್ವಾಹಾದೇವಿ, ಹಿಮಕರ ನಂದನ ಅಂದ್ರೆ ಯಾರು, ಚಂದ್ರನ ಮಗ ಬುಧ, ಗಂಗೆ 2 ಗುಣ ಕಡಿಮೆ. ಬುಧ ಸ್ವಾಹಾದೇವಿಗೆ 2 ಗುಣ ಕಡಿಮೆ. ಹಿಮಕರ ನಂದನನ ಅಗ್ನಿರಾಣಿಗೆ ಹೀನ, ಸ್ವಲ್ಪ ಕಡಿಮೆ ಅಂತ, 2 ಗುಣ ಕಡಿಮೆ. ಅಶ್ವಿನಿ ಭಾರ್ಯೆ ಅಂದ್ರೆ ಅಶ್ವಿನಿ ದೇವತೆಗಳ ಹೆಂಡತಿ ಉಷಾದೇವಿ ಅಂತ ಇದ್ದಾಳೆ. ಅವಳು ಬುಧನಿಗಿಂತ 2 ಗುಣ ಕಡಿಮೆ. ಶನೇಶ್ಚರ ಮತ್ತು ಧರಣಿ ದೇವಿಯರು ಈ ಉಷಾದೇವಿಗಿಂತ 2 ಗುಣ ಕಡಿಮೆ. ಆಮೇಲೆ ಪುಷ್ಕರ ಕರ್ಮಾಧಿಪತಿಯಾಗಿರುವಂತಹ ಶನಿದೇವನಿಗೆ
ಎರಡು ಗುಣ ಕಡಿಮೆ ಆಗಿರುವಂಥವರು ಆಜಾನಜ ದೇವತೆಗಳು. ಕೆಲವು ದೇವತೆಗಳಿಗೆ ಹೆಸರಿಲ್ಲ, ಆಜಾನಜ ದೇವತೆಗಳು ಅಂತ ಕರೀತಾರೆ. ಎಷ್ಟೋ ಜನ ಇದ್ದಾರೆ. ಅವರು ಪುಷ್ಕರಿಣಿಗಿಂತ ಕಿಂಚಿತ್ ಗುಣ ನ್ಯೂನರು, ಚಿರಪಿತೃಗಳು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದ್ರೆ ನಿತ್ಯದಲ್ಲಿ ನಾವು ಈ ತಾರತಮ್ಯವನ್ನ ತಿಳಿದು ಉಪಾಸನೆಯನ್ನ ಮಾಡಬೇಕು. ಯಾರು ಈ ರೀತಿ ಮಾಡ್ತಾರೋ ಅವರಿಗೇನ್ ಮಾಡ್ತಾನೆ ಭಗವಂತ? ಪ್ರಮೋದ ನಾಮ ವಿಜಯ ವಿಠಲನ್ನ ನಮಿಸಿ ಇವರ ಅನುಕ್ರಮಣ ಗುಣ ಅರಿವುದು. ಈ ರೀತಿಯಾಗಿ ಇವ್ರದಾದ್ಮೇಲೆ ಇವರು ಅಂತ ಯಾರು ತಿಳಿದು ಉಪಾಸನೆಯನ್ನ ಮಾಡ್ತಾರೋ ಅವರಿಗೆ ಪ್ರಮೋದ ನಾಮನಾಗಿರುವಂತಹ ಆನಂದ ಪೂರ್ಣನಾಗಿರುವಂತಹ ಭಗವಂತ ನಿತ್ಯದಲ್ಲಿ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ ಅಂತಾರೆ ವಿಜಯದಾಸರು. ಹಾಗಾಗಿ ನಿತ್ಯದಲ್ಲಿ ಈ ರೀತಿಯಾಗಿ ಅನುಸಂಧಾನವನ್ನ ಮಾಡಬೇಕು. ಇನ್ನೂ 2 ಪದ್ಯ ಇದೆ, ಅದನ್ನ ನಾಳಿನ ದಿವಸ ನೋಡ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ.